ಇನ್ನು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಎಂದಿನಂತೆ ಪೂಜಾ ಕೈಂಕರ್ಯ. ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಮಹಾಮಂಗಳಾರತಿಯನ್ನು ಮಾಡಲಾಗಿದೆ. ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಭಕ್ತಾದಿಗಳು ಪಡ್ಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ನಿನ್ನೆ ಸಮಯವನ್ನ ನಿಗದಿ ಮಾಡಲಾಗಿತ್ತು. ಭಕ್ತಾದಿಗಳಿಗೆ ಎಷ್ಟರವರೆಗೆ ದೇವಿಯ ದರ್ಶನಕ್ಕೆ ಅವಕಾಶ ಇದೆ ಅಂತ ಹೇಳಿ 5 ಗಂಟೆಯ ನಂತರದಲ್ಲಿ ಚಾಮುಂಡಿ ದೇಗುಲವನ್ನ ಕೂಡ ಬಂದ್ ಮಾಡಲಾಗಿತ್ತು. ಇವತ್ತು ಬೆಳ್ಳಂಬೆಳಗ್ಗೆಯೇ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗಿದೆ. ಗ್ರಹಣ ಆದ ನಂತರದಲ್ಲಿ ಪೂಜೆ ಪುನಸ್ಕಾರಗಳ ವಿಧಿವಿಧಾನಗಳಿರುತ್ತಲ್ಲ, ಅದು ತುಂಬಾನೇ ವಿಶಿಷ್ಟವಾಗಿರುತ್ತೆ. ಅದೇ ತೆರನಾಗಿ ಪೂಜೆ ಪುನಸ್ಕಾರವನ್ನ ಮಾಡಲಾಗಿದೆ. ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದಲೇ ದೇಗುಲ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ದೇವಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಿ ಮಹಾಮಂಗಳಾರತಿಯನ್ನ ಮಾಡಲಾಗಿದೆ. ಭಕ್ತಾದಿಗಳು ಕೂಡ ದೇವಿಯ ದರ್ಶನವನ್ನ ಬೆಳ್ಳಂಬೆಳಿಗ್ಗೆ ಬಂದು ಪಡ್ಕೊಂಡಿದ್ದಾರೆ. ಗ್ರಹಣದ ಬಗ್ಗೆ ಅಪಾರ ನಂಬಿಕೆಗಳಿರುತ್ತೆ ಧಾರ್ಮಿಕವಾಗಿ. ಅದನ್ನ ಖಗೋಳ ತಜ್ಞರು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ರೂ ಕೂಡ ಧಾರ್ಮಿಕವಾಗಿ ಇರುವಂತಹ ನಂಬಿಕೆಗಳಿಂದಾಗಿ ಜನರು ಗ್ರಹಣಕ್ಕೂ ಮುನ್ನ ಮತ್ತು ಗ್ರಹಣದ ನಂತರ ದೇಗುಲಗಳಿಗೆ ಭೇಟಿಯನ್ನ ಕೊಟ್ಟು ದೇವಿರ ದರ್ಶನವನ್ನ ಪಡೆಯೋದನ್ನು ನಾವು ಗಮನಿಸಿರ್ತೀವಿ. ಅದೇ ತೆರನಾಗಿ ಇವತ್ತು ಕೂಡ ಆ ಪ್ರಕ್ರಿಯೆಗಳು ಮುಂದುವರೆದಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ. ಹಾಗೆಯೇ ರಾಜ್ಯದ ಬೇರೆ ಬೇರೆ ಪ್ರತಿಷ್ಠಿತ ದೇಗುಲಗಳಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಪ್ರಧಾನ ಅರ್ಚಕರು ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕಗಳನ್ನು ಮಾಡಿದ್ದಾರೆ. ರಾಹುಗ್ರಸ್ಥ ಚಂದ್ರಗ್ರಹಣ ನಿನ್ನೆ ಎಲ್ಲರೂ ಕೂಡ ಚಂದ್ರಗ್ರಹಣವನ್ನು ಕಣ್ತುಂಬಿಕೊಂಡಿದ್ದಾರೆ. ಅದನ್ನು ಧಾರ್ಮಿಕವಾಗಿ ಈಗಾಗಲೇ ಹೇಳ್ದಂಗೆ ವೈಜ್ಞಾನಿಕವಾಗಿ ನಾನಾ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ರೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಅಂದರೆ ಗ್ರಹಣದ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಧಾರ್ಮಿಕ ನೆಲೆಗಟ್ಟಿನಲ್ಲಿ ಮಾತನಾಡೋದಾದರೆ ಅದರ ಎಫೆಕ್ಟ್ ಯಾವ ರೀತಿಯಾಗಿ ಇರುತ್ತೆ, ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬಾರ್ದು, ಬೇರೆ ಬೇರೆ ರೀತಿಯ ಒಂದಷ್ಟು ವಿಧಿವತ್ತಾದ ನಿಯಮಗಳು ನಿಷಿದ್ಧಗಳು ಇವೆ. ಹಾಗಾಗಿ ಅದೆಲ್ಲವನ್ನ ಕೂಡ ಈಗ ಪೂಜೆ ಪುನಸ್ಕಾರದ ಮೂಲಕ ಕಳೆಯುವಂತಹ ಸಮಯ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ಆರಂಭ ಆಗಿದೆ. ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿನ ಅರ್ಚಕರನ್ನ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಅರ್ಚಕರು, ಏನ್ ಹೇಳಿದ್ದಾರೆ ನೋಡೋಣ. ಚಂದ್ರಗ್ರಹಣ ವಿಶೇಷವಾದಂಥದ್ದು ಎಲ್ಲ ಪೂಜಾ ಪ್ರಾರ್ಥನೆಗಳೊಂದಿಗೆ ಮುಗಿದಿದೆ. ನಿನ್ನೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನು ನಾಡದೇವತೆಗೆ ಮಾಡಲಾಯಿತು? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣ. ನಮ್ಮ ಚಂದ್ರಗ್ರಹಣ ಅಂತ ಭಾಳ ಒಂದು ವಿಶೇಷವಾದ ಗ್ರಹಣ. ಯಾಕಂದರೆ ಈ ವರ್ಷದಲ್ಲಿ ಬಂದಿರತಕ್ಕಂಥ ಒಂದು ಗ್ರಹಣ ಇದು ಅಚ್ಚರಿ ಮೂಡಿಸುವಂತಕ್ಕಂಥ ಗ್ರಹಣ ಇರ್ತಕ್ಕಂಥದ್ದು. ಅದರ ಎಂದಿನಂತೆ ನಮ್ಮ ಸಂಪ್ರದಾಯ ರೀತಿಯಲ್ಲಿ ಕೆಲವು ದೇವಸ್ಥಾನಗಳೆಲ್ಲ ಬಾಗಿಲಾಕಿ ಪೂಜೆ ಮಾಡ್ತಾರೆ. ನಮ್ಮಲ್ಲಿ ಸಂಪ್ರದಾಯದಲ್ಲಿ ಅಭಿಷೇಕನೇ ಉಂಟು. ಚಂದ್ರಗ್ರಹಣ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ನಡೆಯೋದು ಇಲ್ಲಿನ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಪುರಾಣ ಪ್ರಸಿದ್ಧ ಹಿನ್ನೆಲೆ ಇರ್ತಕ್ಕಂಥದ್ದು, ರಾಜರ ಕಾಲದಿಂದ ಬಂದಿರತಕ್ಕಂಥ ದೇವಸ್ಥಾನ. ಆದ್ದರಿಂದ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತಕ್ಕಂಥ ಇಲ್ಲಿ ಪದ್ಧತಿಯಾಗಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಬೆಳಗ್ಗೆ ಎಂದಿನಂತೆ ಎದ್ದು ಸ್ಥಾಪನ ಮಾಡಿಕೊಂಡು ಪುಣ್ಯ ಮಾಡಿ ದೇವಸ್ಥಾನನ ಶುದ್ಧಿ ಮಾಡ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಒಂದು ಸೂತಕದ ಛಾಯೆ ಹೋಗಲಿ ಅಂತೇಳಿ ಶುದ್ಧಿ ಮಾಡ್ತಕ್ಕಂಥದ್ದು ಇಲ್ಲಿನ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಬೆಳಗ್ಗೆ ಎಂದಿನಂತೆ ಬೆಳಗ್ಗೆ 5:30ರಿಂದ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಸ್ಥಾಪನ ಹಾಗೂ ವಿಶೇಷ ಪೂಜೆಗಳು ನಡೆದಿರ್ತಕ್ಕಂಥದ್ದು. ಹಾಗೂ 8 ಗಂಟೆಗೆ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಸಂದರ್ಭದಲ್ಲಿ. ಯಾಕೆಂದರೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಹಿಡಿಬೇಕು, ರೈತಾಪಿಗಳೆಲ್ಲ ಚೆನ್ನಾಗಿರಬೇಕು, ಮತ್ತು ಜನಗಳಿಗೆಲ್ಲ ವಿಶ್ವಾಸ ಮೂಡಬೇಕು, ಹಾಗೂ ಅವರೆಲ್ಲ ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಸಮಸ್ತ ಜನಗಳಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿದೆ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ನಾಡದೇವತೆಯ ಮೂಲ ವಿಗ್ರಹ ಮತ್ತು ಉತ್ಸವ ಮೂರ್ತಿ ಎರಡಕ್ಕೂ ಸಹ ಅಭಿಷೇಕಗಳು ಮತ್ತು ಪೂಜಾ ಕೈಂಕರ್ಯಗಳು ಆಗಿವೆ. ಹೇಗೆ ಅಂದರೆ ಇಡೀ ದೇವಸ್ಥಾನದಲ್ಲಿ ಯಾವ್ಯಾವ ದೇವಸ್ಥಾನ ದೇವರುಗಳಿದೆ ಅಷ್ಟೆಲ್ಲ ಶುದ್ಧಿ ಆಗಬೇಕು ಅನ್ನೋದೇ ಇದರ ಗ್ರಹಣದ ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಗಣಪತಿ ಇರ್ಬೋದು, ಆಂಜನೇಯ ಇರ್ಬೋದು, ಮಹಾಬಲೇಶ್ವರ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇರ್ಬೋದು, ಜ್ವಾಲಾ ತ್ರಿಪುರ, ಎಲ್ಲ ದೇವಸ್ಥಾನಗಳು ಶುದ್ಧಿ ಆಗ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥ. ಪ್ರಾರ್ಥನೆ ಏನು ಆಗಿರುತ್ತೆ ಅಂತ ಅಂದರೆ ಪ್ರಾರ್ಥನೆಯಿಂದ ರೈತಾಪಿ ಜನಗಳಿಗೆಲ್ಲ ಒಳ್ಳೇದಾಗಲಿ, ಸಮಸ್ತ ಜನಗಳಿಗೆ ಒಳ್ಳೇದು ಮಾಡಲಿ, ಗ್ರಹಣದಿಂದ ಯಾರು ವಿಚಲಿತರಾಗಬಾರ್ದು, ಶಕ್ತಿ ದೇವತೆ ಯಾವಾಗಲೂ ಎಲ್ಲರನ್ನೂ ಕಾಪಾಡ್ತಾಳೆ, ತಾಯಿ ಮಕ್ಕಳು ಯಾವ ರೀತಿ ಕಾಪಾಡ್ತಾಳೆ ರೀತಿ ಕಾಪಾಡ್ತಾನೆ ಭರವಸೆ ಇರ್ತಕ್ಕಂಥದ್ದು. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಕ್ಕಂಥ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಪದ್ಧತಿ ಇರುವಂಥದ್ದು, ಈ ರೀತಿಯಾದಂಥ ವಿಶೇಷ ದಿನಗಳಾದಮೇಲೆ ಆ ಶಕ್ತಿ ರೀಜನರೇಟ್ ಆಗುತ್ತೆ, ಅಂದರೆ ಇನ್ನೂ ಹೆಚ್ಚಾಗುತ್ತೆ ಅಂತೇಳಿ ಆ ರೀತಿಯಾದಂಥದ್ದು ಏನಾದರೂ ಆಗುತ್ತೆ? ಅಂದರೆ ಇರುತ್ತೆ ಅದು. ಅದರ ಏನು ಕಿರಣಗಳೆಲ್ಲ ಜಾಸ್ತಿ ದೇವ್ರ ಮೇಲೆ ಬಿದ್ದಾಗ ಆ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಕೆಲವು ದೇವಸ್ಥಾನಗಳಲ್ಲಿ ದರ್ಬೆ ಮುಚ್ಚಿ ದರ್ಬೆಯಿಂದ ದೇವ್ರನ್ನ ಬಂಧನ ಮಾಡಿ ಪೂಜೆ ಮಾಡ್ತಾರೆ. ನಾವಿಲ್ಲಿ ಶುದ್ಧವಾಗಿ ಅಭಿಷೇಕನೆ ಮಾಡೋದ್ರಿಂದ ಇಲ್ಲಿ ಹೆಚ್ಚಿನ ಶಕ್ತಿ ಇದೆ ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು.
ಇದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಆಗಿರುವಂತಹ ಪೂಜಾ ಕೈಂಕರ್ಯಗಳು. ಚಂದ್ರಗ್ರಹಣ ಏನಿದೆ ವಿಶೇಷವಾಗಿತ್ತು. ಈ ಹಿನ್ನೆಲೆಯಲ್ಲಿ ತಾಯಿಗೆ ಅಭಿಷೇಕ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇವತ್ತು ಬೆಳಗಿನಿಂದ ಶುದ್ಧೀಕರಣವನ್ನು ಮಾಡಿ ಎಲ್ಲ ಭಕ್ತರಿಗೂ ಸಹ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಾಡು ಸುಭಿಕ್ಷವಾಗಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ರೈತಾಪಿ ವರ್ಗದವರಿಗೆ ಒಳಿತಾಗಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಚಂದ್ರಗ್ರಹಣದ ಪೂಜಾ ಕೈಂಕರ್ಯವನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಅಂತೇಳಿ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ತಿಳಿಸಿಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.